ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿಯಾಗಿತ್ತು. ಏಪ್ರಿಲ್ 22ಕ್ಕೆ ದಾಳಿಯಾಗುವುದಕ್ಕೆ ಕೇವಲ 5 ದಿನ ಮೊದಲು ಅಂದ್ರೆ ಏಪ್ರಿಲ್ 17ನೇ ತಾರೀಕು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಒಂದು ಹೇಳಿಕೆಯನ್ನ ಕೊಡ್ತಾರೆ. ರಾವಲ್ಪಿಂಡಿಯ ಒಂದು ಕಾರ್ಯಕ್ರಮದಲ್ಲಿ ಜಮ್ಮು ಕಾಶ್ಮೀರ ಅಲ್ಲ, ಕಾಶ್ಮೀರ ಪಾಕಿಸ್ತಾನದ ರಕ್ತನಾಳವಿದ್ದಂತೆ ಅನ್ನುವಂತಹ ಹೇಳಿಕೆಯನ್ನ ಆಸಿಮ್ ಮುನೀರ್ ಕೊಟ್ಟ. ಜೊತೆಗೆ ಕಾಶ್ಮೀರದ ಸ್ವತಂತ್ರ ಹೋರಾಟಗಾರರ ಬೆನ್ನಿಗೆ ಯಾವತ್ತೂ ಪಾಕಿಸ್ತಾನ ನಿಲ್ಲುತ್ತೆ. ಭಾರತ ಮತ್ತು ಪಾಕಿಸ್ತಾನ ಎರಡು ಪ್ರತ್ಯೇಕ ದೇಶಗಳು, ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತಹ ವಿಷಯವನ್ನ ತಂದ್ರು. ಹಿಂದೂಗಳದ್ದು ಮತ್ತು ಮುಸ್ಲಿಮರದ್ದು ಎರಡೂ ಪ್ರತ್ಯೇಕ ವಿಭಿನ್ನವಾದಂತಹ ಸಂಸ್ಕೃತಿ, ಎರಡೂ ಸಮುದಾಯಗಳು ಒಟ್ಟಿಗೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಕಾರಣಕ್ಕಾಗಿ ಎರಡು ಪ್ರತ್ಯೇಕ ದೇಶಗಳನ್ನ ಮಾಡಿ ಟೂ ನೇಷನ್ ಥಿಯರಿ ಬಂದಿದ್ದೇ ಹಾಗೆ ಹುಟ್ಟಿಕೊಂಡಂತಹ ದೇಶ ಪಾಕಿಸ್ತಾನ. ಹಾಗಾಗಿ ಕಾಶ್ಮೀರದ ವಿಷಯದಲ್ಲಿ, ಕಾಶ್ಮೀರಕ್ಕೆ ಬೆಂಬಲವನ್ನ ಕೊಡುವಂತಹ ವಿಷಯದಲ್ಲಿ ಪಾಕಿಸ್ತಾನ ಹಿಂದೆ ಮುಂದೆ ನೋಡಲ್ಲ ಅನ್ನುವಂತಹ ಹೇಳಿಕೆಯನ್ನ ಆಸಿಮ್ ಮುನೀರ್ ಕೊಟ್ಟಿದ್ದ. ಆತ ಕೊಟ್ಟ ಹೇಳಿಕೆಯ 5 ದಿನಗಳ ನಂತರ ಪಹಲ್ಗಾಮ್ನಲ್ಲಿ ದಾಳಿಯಾಯಿತು. ಒಂದು ಮೂಲದ ಪ್ರಕಾರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಈ ಪಹಲ್ಗಾಮ್ ದಾಳಿಯ ನೇತೃತ್ವ ವಹಿಸಿದ್ದಾನೆ. ಆತನ ಆದೇಶದ ಮೇಲೆಗೆ ಪಹಲ್ಗಾಮ್ನ ಮೇಲೆ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಯಾಕಂದ್ರೆ 2025ರ ಅಕ್ಟೋಬರ್ಗೆ ಆಸಿಮ್ ಮುನೀರ್ ಅವಧಿ ಅಂತ್ಯ ಆಗುತ್ತೆ. ಸೇನಾ ಮುಖ್ಯಸ್ಥನಾಗಿ ಆಸಿಮ್ ಮುನೀರ್ ನಿವೃತ್ತಿ ಆಗಬೇಕು. ಅಕ್ಟೋಬರ್ಗೆ ನಿವೃತ್ತಿ ಆಗಬಾರದು ಮತ್ತು ಪಾಕಿಸ್ತಾನದ ಸೇನೆಯ ಮೇಲೆ ಹಿಡಿತವನ್ನ ಇಟ್ಟುಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕೆ ಆಸಿಮ್ ಮುನೀರ್ ಒಟ್ಟಾರೆ ಈ ಪ್ಲಾನ್ ಅನ್ನ ಅಂದ್ರೆ ಪಹಲ್ಗಾಮ್ ದಾಳಿಯ ಪ್ಲಾನ್ ಮಾಡಿದ್ದ ಅನ್ನುವಂತಹ ಮಾಹಿತಿ ಇದೆ. ಒಂದು ಬಾರಿ ಈಗಾಗಲೇ 2016ರಲ್ಲಿ ಉರಿ ದಾಳಿಯಾದಾಗ ಭಾರತ ರಿಟ್ಯಾಲಿಯೇಷನ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. 2019ರಲ್ಲಿ ಪುಲ್ವಾಮಾ ದಾಳಿಯಾದ ನಂತರ ಭಾರತ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಎಕ್ಸಾಕ್ಟ್ಲಿ ಗೊತ್ತಿತ್ತು ಆಸಿಮ್ ಮುನೀರ್ಗೆ ಭಾರತದ ಮೇಲೆ ನಾವು ದಾಳಿ ಮಾಡಿದ್ರೆ, ಉಗ್ರ ದಾಳಿ ಮಾಡಿದ್ರೆ ಡೆಫಿನೆಟ್ಲಿ ಭಾರತ ರಿಟ್ಯಾಲಿಯೇಷನ್ ಮಾಡುತ್ತೆ ಅಂತ. ಭಾರತ ರಿಟ್ಯಾಲಿಯೇಷನ್ ಮಾಡಿದ್ರೆ ಆಸಿಮ್ ಮುನೀರ್ಗೆ ಏನ್ ಲಾಭ ಆಗುತ್ತೆ? ಈ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಭಾರತ ಒಂದು ವೇಳೆ ಪಾಕಿಸ್ತಾನದ ಮೇಲೆ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ಮಾಡಿದ್ದೇ ಆದ್ರೆ, ಅಂದ್ರೆ ಮುಂಚಿನ ಅಂದಾಜು ಆಸಿಮ್ ಮುನೀರ್ದಾಗಿದ್ದೇನೆಂದ್ರೆ, ಭಾರತ ಒಂದು ವೇಳೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಇಡೀ ಪಾಕಿಸ್ತಾನದಲ್ಲಿ ಸೇನೆಯ ಪರವಾಗಿ ಒಂದು ಅಭಿಪ್ರಾಯ ರೂಪುಗೊಳ್ಳುತ್ತೆ. ಆ ಮೂಲಕವಾಗಿ, ಯಾಕಂದ್ರೆ ಇಮ್ರಾನ್ ಖಾನ್ ಅರೆಸ್ಟ್ ಆದ ನಂತರ ಪಾಕಿಸ್ತಾನದ ಜನರಲ್ಲಿ ಪಾಕಿಸ್ತಾನದ ಸೇನೆಯ ಬಗ್ಗೆ ಅಷ್ಟಾದಂತಹ ಅಭಿಮಾನ ಇಲ್ಲ ಪಾಕಿಸ್ತಾನದ ಸೇನೆಯ ಮೇಲೆ. ಅದಕ್ಕೂ ಮೊದಲೇನು ಪಾಕಿಸ್ತಾನಿ ಸೇನೆ ಅಂದ್ರೆ ಅದೊಂದು ಪವಿತ್ರ ಸಂಸ್ಥೆ ಅನ್ನುವಂತಹ ಭಾವನೆ ಇತ್ತು, ಸೇಕ್ರೆಡ್ ಇನ್ಸ್ಟಿಟ್ಯೂಷನ್ ಅನ್ನುವಂತಹ ಭಾವನೆ ಇತ್ತು. ಅದು ಇಮ್ರಾನ್ ಖಾನ್ ಅರೆಸ್ಟ್ ಆದ ನಂತರ, ಇಮ್ರಾನ್ ಖಾನ್ ಅನ್ನ ಜೈಲಿಗಿಟ್ಟು ಆತನ ಸರ್ಕಾರವನ್ನ ಕೆಡವಿದ ನಂತರ ಆ ಭಾವನೆ ಇಲ್ಲ. ಸೇನಾ ನೆಲೆಗಳ ಮೇಲೇನೆ ಪಾಕಿಸ್ತಾನದ ಜನ ದಾಳಿ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಪಾಕಿಸ್ತಾನದ ಜನರ ಬೆಂಬಲವನ್ನ ಮತ್ತೆ ಸೇನೆ ಗಳಿಸುವುದು, ಜೊತೆಗೆ ತನ್ನ ಅಧಿಕಾರಾವಧಿಯನ್ನ ವಿಸ್ತರಣೆ ಮಾಡಿಕೊಂಡು ಪಾಕಿಸ್ತಾನದ ಸರ್ಕಾರದ ಮೇಲೆ ನಿಯಂತ್ರಣವನ್ನ ಸಾಧಿಸೋದು ಆಸಿಮ್ ಮುನೀರ್ ಪ್ಲಾನ್ ಆಗಿತ್ತು. ಜಗತ್ತಿನ ಎಲ್ಲ ದೇಶಗಳಲ್ಲೂ ಸೇನೆ ಇರುತ್ತೆ, ಆದ್ರೆ ಪಾಕಿಸ್ತಾನದಲ್ಲಿ ಎಲ್ಲಾ ದೇಶಗಳಲ್ಲೂ ಸರ್ಕಾರಗಳು ಸೇನೆಯನ್ನ ಕಂಟ್ರೋಲ್ ಮಾಡ್ತವೆ. ಆದ್ರೆ ಪಾಕಿಸ್ತಾನದಂತಹ ರೋಗಗ್ರಸ್ತ ದೇಶದಲ್ಲಿ ಮಾತ್ರ ಸೇನೆ ಸರ್ಕಾರವನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣವಾಗ್ತಾ ಇದೆ. ಪಾಕಿಸ್ತಾನ ಇವತ್ತು ಇಡೀ ದಿನ ಐ ಅಲರ್ಟ್ ಇದೆ ಗಡಿಯ ಭಾಗಗಳಲ್ಲಿ. ನಾಳೆ ಬೆಳಗ್ಗೆಯೂ ಕೂಡ ಈ ದಾಳಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಯುದ್ಧದ ಹಂತಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಸಂಘರ್ಷ ಬಂದು ನಿಂತಿದೆ. ಶಶಿ, ಇದರ ಜೊತೆಗೆ ಈಗ ಆಸಿಫ್ ಮುನೀರನ್ನ ಪದಚ್ಯುತಗೊಳಿಸಿ ಆ ಸೇನೆಯೇ ಆತನನ್ನ ವಶಕ್ಕೆ ಪಡೆದಿದೆ ಅನ್ನೋ ಮಾಹಿತಿ ಇದೆ. ಯೆಟ್ ಟು ಬಿ ಕನ್ಫರ್ಮ್ಡ್. ಅದರ ಜೊತೆಗೆ ಹೊಸ ಸೇನಾ ನಾಯಕನನ್ನ ಆಯ್ಕೆ ಮಾಡಿಕೊಳ್ತಾ ಇದೆ. ಫುಲ್ ಫ್ಲೆಡ್ಜ್ಡ್ ಯುದ್ಧ ಬಹಳ ದಿನಗಳ ಕಾಲ ಪಾಕಿಸ್ತಾನದ ಕೈಯಲ್ಲಿ ಮಾಡೋದಕ್ಕಾಗಲ್ಲ ಅನ್ನೋದು ವೆಲ್ ನೋನ್ ಟ್ರೂತ್, ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಕೊನೆಗೆ ಸೇನಾಧಿಕಾರಿಯ ತಲೆಗೆ ಕಟ್ಟಿ ಬಾರ್ಗೇನಿಂಗ್ ಬರುತ್ತಾ ಅಥವಾ ಇಲ್ಲಿಗೆ ನಿಲ್ಸೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬರುತ್ತಾ ಪಾಕಿಸ್ತಾನದ ಸೇನೆಯಲ್ಲಿ ಫ್ಯಾಕ್ಷನಿಸಂಗಳಿದಾವೆ, ಅಂದ್ರೆ ಗುಂಪುಗಳಿದಾವೆ ಅನ್ನುವಂತಹ ಮಾಹಿತಿಗಳಿದ್ವು. ಆಸಿಮ್ ಮುನೀರ್ನನ್ನ ಸೇನಾ ಮುಖ್ಯಸ್ಥನನ್ನ ಮಾಡಿದಾಗ ಪಾಕಿಸ್ತಾನದ ಸೇನೆಯಲ್ಲಿ ಸಾಕಷ್ಟು ಒಳಗಿಂದೊಳಗೆ ವಿರೋಧವಿತ್ತು. ಯಾಕಂದ್ರೆ ಆಸಿಮ್ ಮುನೀರ್ ಅಷ್ಟು ಬಲಿಷ್ಠವಾದಂತಹ ನಾಯಕ ಅಲ್ಲ, ಲೀಡರ್ಶಿಪ್ ಇರಲಿಲ್ಲ ಅನ್ನುವಂತಹ ಹೇಳಿಕೆಗಳಿದ್ವು. ಯಾವಾಗ ಆತ ಪಾಕಿಸ್ತಾನದ ವೀಕ್ ಸೇನಾ ಮುಖ್ಯಸ್ಥ ಅನ್ನುವುದು ಚರ್ಚೆಗಳಾಗೋದಕ್ಕೆ ಶುರುವಾದವು. ಆಸಿಮ್ ಮುನೀರ್ ಈ ರೀತಿಯಾದಂತಹ ಒಂದು ಪ್ರಯತ್ನ ಮಾಡಿದ್ದಾನೆ ಅಂತ ಈಗ ಪಾಕಿಸ್ತಾನದಿಂದ
ಕೆಲವು ಅನ್ಕನ್ಫರ್ಮ್ಡ್ ರಿಪೋರ್ಟ್ಗಳು ಬರ್ತಾ ಇದ್ದಾವೆ, ಖಚಿತವಲ್ಲದ ವರದಿಗಳು ಬರ್ತಾ ಇದ್ದಾವೆ. ಆತನನ್ನ ಪಾಕಿಸ್ತಾನದ ಸೇನೆಯೇ ಡಿಟೈನ್ ಮಾಡಿಟ್ಕೊಂಡಿದೆ, ಆತನನ್ನ ಪದಚ್ಯುತಗೊಳಿಸಲಾಗಿದೆ, ಆತನ ಬದಲಿಗೆ ಇನ್ನೊಬ್ಬರನ್ನ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ. ಈ ರೀತಿಯ ವರದಿಗಳು ಬರ್ತಾ ಇದ್ದಾವೆ. ಆ ವರದಿಗಳು ಈವರೆಗೂ ಖಚಿತ ಆಗ್ತಾ ಇಲ್ಲ. ಯಾಕಂದ್ರೆ ಯುದ್ಧ ಭೂಮಿಯಲ್ಲಿ ಸಂಘರ್ಷ ಇಷ್ಟರ ಮಟ್ಟಿಗೆ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥನ ವಿರುದ್ಧ ಒಂದು ಕೂಪ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಬರುತ್ತವೆ. ಒಂದು ಹಂತದವರೆಗೆ ಈ ರಿಪೋರ್ಟ್ಗಳು ಖಚಿತ ಆಗುವವರೆಗೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇಡೀ ಪಾಕಿಸ್ತಾನದ ಸೇನೆ ಭಾರತದ ದಾಳಿಯನ್ನ ಹೇಗೆ ಎದುರಿಸಬೇಕು ಅಂತ ಕಂಗಾಲಾಗಿರುವಂತಹ ಸಂದರ್ಭದಲ್ಲಿ ಸೇನಾ ದಂಡನಾಯಕನನ್ನೇ ಪದಚ್ಯುತಿ ಮಾಡ್ತು ಅಂದ್ರೆ ಇಡೀ ಸೇನೆಯ ಜಂಗಾಬಲವೇ ಅಡಗಿ ಹೋಗುತ್ತೆ. ಏನಾಗಿದೆ ಅನ್ನೋದು ಎಕ್ಸಾಕ್ಟ್ಲಿ ನಮಗೂ ಮಾಹಿತಿ ಸಿಗ್ತಾ ಇಲ್ಲ. ಕೆಲವು ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ಗಳನ್ನ ಆಧಾರವಾಗಿ ಇಟ್ಟುಕೊಂಡು ಹೇಳೋದಾದ್ರೆ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥನನ್ನ ಡಿಟೈನ್ ಮಾಡಲಾಗಿದೆ, ಹೊಸ ಮುಖ್ಯಸ್ಥನನ್ನ ನೇಮಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳಿದಾವೆ. ರಿಪೋರ್ಟ್ಸ್ಗಳು ಇನ್ನು ಕನ್ಫರ್ಮ್ ಆಗಬೇಕಾಗಿದೆ. ರೈಟ್. ಈಗ ನೌಕಾ ಸೇನೆಯ ದಾಳಿ ಎಲ್ಲಿವರೆಗೆ ಬಂದಿದೆ ಅನ್ನೋದರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಅಟ್ ದ ಸೇಮ್ ಟೈಮ್ ಭಾರತ ದಾಳಿ ನಡೆಸಿರುವ ಪಾಕಿಸ್ತಾನದ ನಗರಗಳ ಪರಿಸ್ಥಿತಿ ಹೇಗಿದೆ ಈಗ? ಅರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾಪಡೆ 26 ಯುದ್ಧ ನೌಕೆಗಳೊಂದಿಗೆ ಜೊತೆಗೆ INS ವಿಕ್ರಾಂತ್ನ ಜೊತೆಗೆ ಪಾಕಿಸ್ತಾನದ ಪ್ರಮುಖ ನಗರ ಅಂದ್ರೆ ಪಾಕಿಸ್ತಾನದ ಕರಾವಳಿಯಲ್ಲಿರುವಂತಹ ಕರಾಚಿ ನಗರವನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಕರಾಚಿಯ 16 ಸ್ಥಳಗಳ ಮೇಲೆ ದಾಳಿ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಬಂದವು. ಅದಾದ ನಂತರ ಈಗ ಪಾಕಿಸ್ತಾನದ ಮೇಲೆ ಒಂದು ಹಂತದ ದಾಳಿ ಮುಕ್ತಾಯ ಆಗಿದೆ. ಭಾರತದ ಸೇನೆ, ಭಾರತದ ನೌಕಾ ಸೇನೆ, ವಾಯುಪಡೆಗಳು ಅಲರ್ಟ್ ನಲ್ಲಿದ್ದಾವೆ. ಈಗ ನಡೀತಾ ಇರುವಂತಹ ಬೆಳವಣಿಗೆಗಳೇನು ಅಂದ್ರೆ ಜಮ್ಮು ಕಾಶ್ಮೀರದ ಪೂಂಚ್, ರಜೌರಿ, ಬಾರಾಮುಲ್ಲಾ ಈ ಸೆಕ್ಟರ್ಗಳಲ್ಲಿ, ಸಾಂಬಾ ಈ ಸೆಕ್ಟರ್ಗಳಲ್ಲಿ ಭಾರತದ ಮೇಲೆ ಶೆಲ್ಲಿಂಗ್ ಮತ್ತು ಗುಂಡಿನ ದಾಳಿಯನ್ನ ಮಾಡಲಾಗ್ತಾ ಇದೆ. ಸಾಂಬಾದಲ್ಲಿ ಪ್ರಮುಖವಾಗಿ ಭಾರತಕ್ಕೆ ಉಗ್ರರನ್ನ ನುಸುಳಿಸಿ ಮತ್ತೊಂದು ಭಯೋತ್ಪಾದಕ ಕೃತ್ಯವನ್ನ ಮಾಡಿಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡುವಂತಹ ದುಸ್ಸಾಹಸವನ್ನ ಮಾಡಿದೆ. ಆಗ ಉಗ್ರರನ್ನ ನುಸುಳಿಸೋದಕ್ಕೆ ಪ್ರಯತ್ನ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಅಧಿಕಾರಿಗಳು, BSFನ ಅಧಿಕಾರಿಗಳು ಉಗ್ರರು ಒಳನುಸುಳುವ ಪ್ರಯತ್ನವನ್ನ ವಿಫಲಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ.